ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ನಲ್ಪಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಸಿಎಂ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಮುಖ್ಯಮಂತ್ರಿಗಳಾಗಿ ಮೊದಲ ಬಾರಿಗೆ ದೆಹಲಿಗೆ ಹೋಗಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿದ್ದಾಗ ಜೊತೆಯಲ್ಲಿ ಹೋಗಿದ್ವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಬಾರಿ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ ಅಷ್ಟೇ ಎಂದಿದ್ದಾರೆ. ಇನ್ನು ತಂದೆಗೆ ಸಚಿವ ಸ್ಥಾನದ ವಿಚಾರವಾಗಿ ಮಾತನಾಡಿ, ನನಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ 100ಕ್ಕೆ 100ರಷ್ಟು ವಿಶ್ವಾಸವಿದೆ. 4ನೇ ಬಾರಿ ಶಾಸಕರಾಗಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬೇಡಿಯನ್ನು ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಟ್ಟರೆ ಪಕ್ಷಕ್ಕೂ ಒಳ್ಳೆಯ ಹೆಸರು ತರುತ್ತಾರೆ ಎಂಬ ನಂಬಿಕೆ ಇದೆ. ಮೈನಾರಿಟೀಸ್ಗೆ ಜಾಸ್ತಿ ಸ್ಥಾನಮಾನ ಸಿಗಲಿ ಅಂತ ಕೇಳ್ತಾ ಇದ್ದೀವಿ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಎಂದಿದ್ದಾರೆ. ಇನ್ನು ಬಿಟ್ಕಾಯಿನ್ ವಿಚಾರವಾಗಿ ಮಾತನಾಡಿ, ನನಗೆ ನೋಟಿಸ್ ಬಂದಿಲ್ಲ ಎಂದಿದ್ದಾರೆ ನಲ್ಪಾಡ್. ನನಗೆ ಇನ್ನೂ ನೋಟಿಸ್ ಚಾರ್ಜ್ ಶೀಟ್ ಬಂದಿಲ್ಲ. ನಿಮ್ಗೆ ಹೇಗೆ ಗೊತ್ತಾಯಿತು? ನಮಗೆ ಆಗದೇ ಇರುವವರು ಸ್ವಲ್ಪ ಜನ ಮಿನಿಸ್ಟರ್ ತಪ್ಪಿಸಲು ನೋಟಿಸ್ ಬಂತು ಅಂತಿದ್ದಾರೆ. ಇಲ್ಲಿನೂ ಬಂದಿಲ್ಲ, ಎಲ್ಲಿನೂ ಬಂದಿಲ್ಲ. ಹುಲಿನೇ ಬರೋದು, ಮಂತ್ರಿ ಆಗಿ ಬರುತ್ತೇವೆ ಎಂದಿದ್ದಾರೆ ನಲ್ಪಾಡ್. ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾರೆ. ಮೊದಲನೇ ಬಾರಿಯಾಗಿ ಡೆಲ್ಲಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಹೋದಾಗೆಲ್ಲ ಜೊತೆಗೆ ಹೋಗಿದ್ವಿ. ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವ್ರ ಜೊತೆ ಒಂದ್ಸರಿ ಹೋಗ್ಬೇಕು ಅಂತ ಹೋಗ್ತಾ ಇದ್ವಿ. ಎರಡನೇ ಪದ್ಯದಲ್ಲಿ ನಿಮ್ ತಂದೆಯವ್ರ ಹೆಸರು ಸರ್? ನನಗೆ ಕಾಂಗ್ರೆಸ್ ಪಕ್ಷದ ಮೇಲೆ 100% ಭಾಗ 100% ನಂಬಿಕೆ ಇದೆ. ಯಾಕಂದ್ರೆ ಅವ್ರು 4ನೇ ಬಾರಿ ಶಾಸಕರಾಗಿದ್ದಾರೆ. ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ. ಬಿಡಿಎನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಟ್ರೆ ಪಕ್ಷಕ್ಕೂ ಒಳ್ಳೆ ಹೆಸರು ತಂದು ಕೊಡ್ತಾರೋ ಅನ್ನೋ ನಂಬಿಕೆ ನನಗಿದೆ. ಸೊ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೂ ಆ ನಂಬಿಕೆ ಇದೆ ಅನ್ಸುತ್ತೆ. ಮೈನಾರಿಟೀಸ್ಗೆ ಜಾಸ್ತಿ ಸ್ಥಾನಗಳು ಸಿಗ್ಬೇಕು ಅಂತ ಕೇಳ್ತಾ ಇದೀವಿ. ಈ ಬಾರಿ ಸಿಕ್ಕುತ್ತೆ. ಈಗ ಬಿಟ್ಕಾಯಿನ್ ವಿಚಾರವಾಗಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಈಗ ವಿಚಾರಣೆಗೆ ತಾವು ಹಾಜರಾಗ್ತೀರಾ? ನನಗ್ ಗೊತ್ತಿಲ್ಲ. ನನಗೇ ಬಂದಿಲ್ಲ. ಅದು ಹೆಂಗ್ ನಿಮಗ್ ಟಿವಿ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲ. ನನಗೆ ಇನ್ನೂ ಬಂದಿಲ್ಲ ನೋಟಿಸ್, ನನಗೆ ಬಂದಿಲ್ಲ ಚಾರ್ಜ್ ಶೀಟ್. ಅದ್ರ ಮುಂಚೆ ನಿಮಗ್ ಯಾರು ಕೊಟ್ರು? ಸ್ವಲ್ಪ ನನಗ್ ಮಾಹಿತಿ ಕೊಡಿ. ಅದ್ ಯಾರು ಕೊಡ್ತಾ ಇದಾರೆ ಅಂತ. ನಮ್ಗೆ ಆಗದೆ ಇರೋರು ಸ್ವಲ್ಪ ಜನ ಅಪ್ಪ ಮಿನಿಸ್ಟರ್ ತಪ್ಸಕ್ಕೆ ನೋಟಿಸ್ ಬಂದ್ಬಿಡ್ತು, ಇದು ಬಂದ್ಬಿಡ್ತು, ಎಲಿ ಬಂತು. ಎಲಿನೂ ಬಂದಿಲ್ಲ, ಹುಲಿನೇ ಬರೋದು. ಮಂತ್ರಿ ಆಗಿ ಬರ್ತೀವಿ. ಥ್ಯಾಂಕ್ ಯು ಸರ್. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು, ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.